ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಹಳಿ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗೆ ಇಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ನ ತಗೊಂಡ್ ಬಂದಿದ್ದೀನಿ. ಅದೇ ಫರ್ನಿಚರ್ ಬಿಸ್ನೆಸ್. ಈ ಫರ್ನಿಚರ್ ಬಿಸ್ನೆಸ್ ನ ಹೇಗ್ ಮಾಡೋದು, ಬಂಡವಾಳ ಎಷ್ಟು ಬೇಕಾಗುತ್ತೆ, ಹಾಗೇನೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನು, ಹಾಗೆ ಎಷ್ಟು ಜನ ವರ್ಕರ್ಸ್ ನ ಇಟ್ಕೊಳ್ಬೇಕು, ಸೊ ಇದೆಲ್ಲದರ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ನಾನು ತುಂಬಾ R&D ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ 10,000 ಲೈಕ್ಸ್ ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನಗಳಲ್ಲಿ ಎಲ್ಲರೂ ಒಳ್ಳೆ ಫರ್ನಿಚರ್ ಇರಬೇಕು ಅಂತ ಬಯಸ್ತಾರೆ. ಯಾವ್ದಾದ್ರು ಹೊಸ ಮನೆ ಕಟ್ಟಿದ್ರು ಅಥವಾ ಮದ್ವೆ ಮಾಡಿದ್ರು ಫರ್ನಿಚರ್ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಮುಖ್ಯವಾಗಿ ಹೊಸ ಮನೆ ಕಟ್ಟಿಸಿದವರು ಫರ್ನಿಚರ್ಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ತಮ್ಮ ಅಭಿರುಚಿಗೆ ತಕ್ಕಂತೆ ಕಸ್ಟಮೈಸ್ ನ ತಗೊಳ್ಳುವಂಥದ್ದು ತುಂಬಾನೇ ಇದೆ. ಸೋಫಾಗಳು, ಚೇರ್ಗಳು, ಹಾಗೆಯೇ ಡೈನಿಂಗ್ ಟೇಬಲ್ಗಳು, ಸೊ ಹೀಗೆ ಫರ್ನಿಚರ್ಗಳಲ್ಲಿ ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಇವೆಲ್ಲನೂ ಚೆನ್ನಾಗಿರ್ಬೇಕು ಅಂತಾನೆ ಹುಡುಕ್ತಾರೆ. ಇನ್ ಕೆಲವರಾದ್ರೆ 4-5 ವರ್ಷಕ್ಕೆ ಎಲ್ಲಾ ಫರ್ನಿಚರ್ಗಳನ್ನು ಬದಲಾಯಿಸ್ಬಿಡ್ತಾರೆ. ಹಾಗಾಗಿ ಇದನ್ನ ಯಾವಾಗ್ಲೂ ಎವರ್ ಗ್ರೀನ್ ಡಿಮ್ಯಾಂಡ್ ಇರೋ ಬಿಸ್ನೆಸ್ ಅಂತ ಹೇಳ್ಬೋದು. ಈ ಫರ್ನಿಚರ್ ಶಾಪ್ ನ ತುಂಬಾ ಜನ ನಡೆಸ್ತಿರ್ತಾರೆ. ಆದ್ರೆ ನೀವು ಫರ್ನಿಚರ್ ಶಾಪ್ ಅಲ್ಲಿ ಹೊಸ ಹೊಸ ಡಿಸೈನ್ಗಳು, ತುಂಬಾ ಅಟ್ರಾಕ್ಟಿವ್ ಆಗಿರೋ ಡಿಸೈನ್ಗಳನ್ನ ನೀವು ತಗೊಂಡ್ ಬಂದ್ರೆ ಕಸ್ಟಮರ್ಸ್ ಯಾವಾಗ್ಲೂ ಕೂಡ ನಿಮ್ಮ ಹತ್ರಕ್ಕೆ ಬರ್ತಾರೆ. ಹಾಗೇನೆ ನೀವು ಕಸ್ಟಮೈಸ್ಡ್ ಆಗಿ ಮಾಡ್ಕೊಟ್ರೆ, ಅವ್ರು ಯಾವ ತರದ್ ಕೇಳ್ತಾರೋ ಆ ತರದನ್ನ ನೀವು ಮಾಡ್ಕೊಟ್ರೆ ಕಸ್ಟಮರ್ ಖಂಡಿತ ನಿಮ್ಮ ಹತ್ರಕ್ಕೆ ಬರ್ತಾರೆ. ಸೊ ಈ ರೀತಿಯಾಗಿ ನೀವು ಈ ಫರ್ನಿಚರ್ ಬಿಸ್ನೆಸ್ ನ ಮಾಡಿದ್ರೆ ಒಳ್ಳೆ ಲಾಭ ಅಂತ ಹೇಳ್ಬೋದು. ನೀವು ದೊಡ್ಡ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಿದ್ರು ಲಾಭನೂ ಕೂಡ ದೊಡ್ಡ ಮಟ್ಟದಲ್ಲೇ ಸಿಗುತ್ತೆ. ಸೊ ಹಾಗಾದ್ರೆ ಈ ಫರ್ನಿಚರ್ ಬಿಸ್ನೆಸ್ ನ ಮಾಡಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಈ ಶಾಪ್ ನ ಇಡಬೇಕು ಅಂದ್ರೆ ಕಮರ್ಷಿಯಲ್ ಏರಿಯಾದಲ್ಲಿ ಒಂದು ಶಾಪ್ ನ ತಗೊಳ್ಬೇಕು. ಯಾಕೆ ಅಂದ್ರೆ ಶಾಪ್ ಇಲ್ಲಿದ್ರೆ ಹೆಚ್ಚು ಜನ ಕಸ್ಟಮರ್ಸ್ ಬರ್ತಾರೆ. ಹಾಗೇನೆ ಈ ಹಳ್ಳಿಯಿಂದ ಟೌನ್ಗೆ ಬರುವಂತ ಜನ ನಿಮ್ಮ ಶಾಪ್ ನ ನೋಡಿ ಅಲ್ಲಿ ಕೊಂಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಸುಮಾರು 150ರಿಂದ 250 ಅಡಿ ಇರುವಂತ ಜಾಗನ ನಾವು ತಗೊಂಡು ಅದನ್ನ ಒಂದು ಫರ್ನಿಚರ್ ಶಾಪ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಪನ್ ಸ್ಪೇಸ್ ನ ತಗೊಂಡು ಅದನ್ನ ಫರ್ನಿಚರ್ ಶಾಪ್ ಆಗಿ ಕನ್ವರ್ಟ್ ಮಾಡುವಂತರ್ನ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರನ್ನ ನೋಡ್ತಾ ಇದೀವಿ. ಯಾಕೆಂದ್ರೆ ಓಪನ್ ಸ್ಪೇಸ್ ಇದ್ದಷ್ಟು ನೀವು ಕಸ್ಟಮರ್ಸ್ಗೆ ಈ ಪ್ರಾಡಕ್ಟ್ಸ್ ಗಳನ್ನ ನೀಟಾಗಿ ತೋರಿಸಬಹುದು. ಹಾಗೆ ನಮಗೆ ಇನ್ನೊಂದು ಜಾಗ ಬೇಕಾಗುತ್ತೆ. ಯಾಕೆಂದ್ರೆ ನಾವು ಈ ಫರ್ನಿಚರ್ಗಳನ್ನ ತಯಾರು ಮಾಡೋದಕ್ಕೆ ಈ ಮಂಚಗಳಿರಬಹುದು, ಟೇಬಲ್ಗಳಿರಬಹುದು, ಚೇರ್ಗಳಿರಬಹುದು, ಡೈನಿಂಗ್ ಟೇಬಲ್ಗಳು, ಹಾಗೆಯೇ ಕಂಪ್ಯೂಟರ್ ಟೇಬಲ್ಗಳು, ಸೊ ಈ ರೀತಿಯಾಗಿ ಈ ಎಲ್ಲ ಪ್ರಾಡಕ್ಟ್ಸ್ನ ನಾವೇ ತಯಾರು ಮಾಡಬೇಕಾದ್ರಿಂದ ನಮಗೆ ಸುಮಾರು ಒಂದು 200 ಅಡಿ ಜಾಗ ಇರುವಂತ ಜಾಗ ಬೇಕಾಗುತ್ತೆ. ಸೊ ಅಲ್ಲಿ ನಾವು ಇವುಗಳನ್ನ ನೀಟಾಗಿ ರೆಡಿ ಮಾಡ್ಕೊಳ್ಬಹುದು. ಈ ತರದ ಪ್ರಾಡಕ್ಟ್ಸ್ಗಳನ್ನ ನಾವೇ ತಯಾರು ಮಾಡೋದ್ರಿಂದ ಯಾರಾದ್ರೂ ಕಸ್ಟಮೈಸ್ಡ್ ಕೇಳಿದ್ರು ಕೂಡ ನಾವೇ ತಯಾರು ಮಾಡ್ಕೊಡ್ಬಹುದು. ಸೊ ಟೋಟಲ್ ಆಗಿ ನಮಗೆ 2 ಜಾಗಗಳು ಬೇಕಾಗುತ್ತೆ. ಒಂದು ತಯಾರು ಮಾಡಿದಂತಹ ಪ್ರಾಡಕ್ಟ್ಸ್ಗಳನ್ನ ಅಥವಾ ಐಟಮ್ಸ್ಗಳನ್ನ ಇಟ್ಟು ಮಾರಾಟ ಮಾಡೋದಕ್ಕೆ, ಇನ್ನೊಂದು ಈ ತರದ ಐಟಮ್ಸ್ಗಳನ್ನ ನಾವು ತಯಾರು ಮಾಡೋದಕ್ಕೆ ಬೇಕಾಗುವಂತ ಜಾಗ. ಈ ತಯಾರು ಮಾಡೋ ಜಾಗ ಹಳ್ಳಿಲಿದ್ರೂ ನಡೆಯುತ್ತೆ. ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಒಂದು ವೆಹಿಕಲ್ನ ಅರೇಂಜ್ ಮಾಡ್ಕೊಂಡ್ರೆ ನಾವು ಅದನ್ನ ಮ್ಯಾನೇಜ್ ಮಾಡಬಹುದು. ಇನ್ನು ಇದಕ್ಕೇನಾದ್ರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಅಂತ ನೀವು ಕೇಳೋದಾದ್ರೆ ಇದಕ್ಕೆ GST ನ ನಮೂದಿಸ್ಕೋಬೇಕಾಗುತ್ತೆ, ಹಾಗೇನೆ ಟ್ರೇಡ್ ಲೈಸೆನ್ಸ್ ನ ಮಾಡಿಸ್ಕೋಬೇಕಾಗುತ್ತೆ. ಒಂದ್ ವೇಳೆ ನೀವು ಈ ಶಾಪ್ ನ ಲೀಸ್ಗೆ ಅಂತ ತಗೊಳ್ಳೋದಾದ್ರೆ ಆ ಲೀಸ್ ಡಾಕ್ಯುಮೆಂಟ್ಸ್ ನ ನೀವು ಸೇಫ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಒಂದ್ ವೇಳೆ ಈ ಜಾಗ ನಿಮ್ಮ ಸ್ವಂತದ್ದೇ ಇದ್ರೆ ತುಂಬಾ ಒಳ್ಳೇದು. ಅದು ನಿಮ್ಮ ಬಾಡಿಗೆ ದುಡ್ಡು ಉಳಿಸುತ್ತೆ. ಯಾಕಂದ್ರೆ ಬಾಡಿಗೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಮರ ಕೆಲಸಗಳನ್ನ ಮಾಡೋದಕ್ಕೆ ನಾವು ರೆಕ್ರೂಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೀವು ಎಲ್ಲಿ ಶಾಪ್ನ ಓಪನ್ ಮಾಡ್ತಿರೋ ಅಲ್ಲೇ ಹತ್ತಿರದಲ್ಲಿರುವಂತಹ ಈ ಮರ ಕೆಲಸ ಮಾಡುವಂತವ್ರನ್ನ ನೀವು ರೆಕ್ರೂಟ್ ಮಾಡಬೇಕಾಗತ್ತೆ. ನಾವು ಈ ಪ್ರಾಡಕ್ಟ್ಸ್ನೆಲ್ಲ ಅವರಿಂದನೇ ಮಾಡಿಸ್ಬೇಕಾಗತ್ತೆ. ನಮ್ಗೀಗ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಮಷಿನ್ಗಳು ಸಿಗುತ್ತೆ. ಸೊ ಅದರಿಂದನೇ ನಾವು ಸಾಕಷ್ಟು ಡಿಸೈನ್ಸ್ ನ ಮಾಡಬಹುದು. ಹಾಗೆಯೇ ಪ್ಲೇವುಡ್ಗಳ ಮೇಲೆ ಸಾಕಷ್ಟು ಡಿಸೈನ್ಸ್ ಬಂದಿದೆ. ಇನ್ನು ಈ ಮರ ಕೆಲಸಗಳನ್ನ ಮಾಡೋದಕ್ಕೆ ಕಂಪ್ಯೂಟರೈಸ್ಡ್ ಮಷಿನ್ಸ್ಗಳು ಬಂದಿದೆ. ಸೊ ಇದ್ರ ಸಹಾಯದಿಂದ ನಾವು ದೇವರ ಫೋಟೋಗಳಿರಬಹುದು ಅಥವಾ ರಾಧಾಕೃಷ್ಣ ಫೋಟೋಗಳಿರಬಹುದು, ಸೊ ಜನ ಏನ್ ಕೇಳ್ತಾರೋ ಅದನ್ನ ನಾವು ಆರಾಮವಾಗಿ ತಯಾರು ಮಾಡ್ಕೊಡ್ಬಹುದು. ಸೊ ಹೀಗೆ ಮಂಚಗಳಿರಬಹುದು, ಡ್ರೆಸ್ಸಿಂಗ್ ಟೇಬಲ್ ಇರಬಹುದು, ಸೋಫಾಗಳಿರಬಹುದು, ಚೇರ್ಗಳಿರಬಹುದು, ಸೊ ಹೀಗೆ ನಾವು ಆರಾಮಾಗಿ ತಯಾರು ಮಾಡಿ ಕೊಡಬಹುದು. ಹಾಗೆ ಪ್ಲೇವುಡ್ಗಳಿಂದ ಸಾಕಷ್ಟು ಇನೋವೇಟಿವ್ ಆಗಿರೋ ಡಿಸೈನ್ಸ್ಗಳನ್ನ ಮಾಡಿ ಮಾರಾಟ ಮಾಡ್ತಾರೆ. ಸೊ ಹಾಗೆ ನೀವು ಕೂಡ ಮಾಡಬಹುದು. ಯಾಕೆಂದ್ರೆ ಈ ಮಂಚಗಳಿರಬಹುದು, ಚೇರ್ಗಳು, ಡೈನಿಂಗ್ ಟೇಬಲ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಸೋಫಾ, ಸೊ ಈ ತರದೆಲ್ಲ ಪ್ರಾಡಕ್ಟ್ಸ್ಗಳಿಗೆ ಒಳ್ಳೆ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಇವನ್ನೆಲ್ಲ ಸ್ವಂತವಾಗಿ ಏನಾದ್ರೂ ತಯಾರು ಮಾಡಿದ್ರೆ ನಿಮಗೆ ಮಿನಿಮಮ್ 40 to 50% ಲಾಭ ಸಿಗುತ್ತೆ. ನಮಗೆ ಇದಲ್ಲದೆ ಇನ್ನೊಂದು ಅವಕಾಶನೂ ಇದೆ. ತುಂಬಾ ಕಂಪನಿಗಳು ಈ ತರದ ಪ್ರಾಡಕ್ಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರುತ್ತವೆ. ಸೊ ನಾವು ಅವ್ರ ಹತ್ರ ಮಾತಾಡ್ಕೊಂಡು, ಸೊ ಅವ್ರ ಹತ್ರ ಹೋಲ್ಸೇಲ್ ರೇಟಿಗೆ ತಗೊಂಡು ಅವುಗಳನ್ನೂ ಕೂಡ ಮಾರಬಹುದು.
ಸೊ ಹೀಗೆ ನೀವು ಕಂಪನಿಯವ್ರ ಹತ್ರ ಮಾತಾಡಿಕೊಂಡು ಡೀಲರ್ಶಿಪ್ ಆಗಿಯೂ ತಗೊಂಡು ಬಿಸ್ನೆಸ್ ಮಾಡಬಹುದು, ಹಾಗೆಯೇ ಕಸ್ಟಮೈಸ್ ಡಿಸೈನ್ಸ್ನ ಕೊಟ್ಟು ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಕಂಪನಿಯಿಂದ ತಗೊಂಡು ಬಂದು ಬಿಸ್ನೆಸ್ ಮಾಡಬಹುದು. ನಾವೇ ಇವುಗಳನ್ನ ಸ್ವಂತವಾಗಿ ತಯಾರು ಮಾಡಿಕೊಟ್ರೆ ಇದರ ಬಾಳಿಕೆ ಚೆನ್ನಾಗಿರೋದ್ರಿಂದ ಕಸ್ಟಮರ್ಸ್ ಪುನಃ ಬಂದು ಮತ್ತೆ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗಿರುವಂಥ ಕಂಪನಿಗಳಿಗೂ ಆರ್ಡರ್ ಕೊಟ್ಟರೆ ಕಸ್ಟಮೈಸ್ ಡಿಸೈನ್ಸ್ನ ಕೊಡುತ್ತೆ, ಆದರೆ ಸ್ವಂತವಾಗಿ ನಾವೇ ತಯಾರು ಮಾಡಿಕೊಟ್ರೆ ಗ್ರಾಹಕರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಸೊ ಆ ನಂಬಿಕೆ ಇದ್ದರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಯಾವಾಗಲೂ ನಡೆಯುತ್ತೆ. ಸೊ ಹಾಗಾಗಿ ನಾವೇ ಸ್ವಂತವಾಗಿ ತಯಾರು ಮಾಡಿ ಮಾರಾಟ ಮಾಡೋದು ತುಂಬಾ ಒಳ್ಳೆಯದು. ಈಗ ಈ ಬಿಸ್ನೆಸ್ಗೆ ಬೇಕಾಗೋ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ನೋಡೋಣ. ನೀವು ಎಲ್ಲ ಪ್ರಾಡಕ್ಟ್ಸ್ ಅಂದರೆ ಮಂಚ ಇರಬಹುದು, ಟೇಬಲ್ಗಳು, ಚೇರ್ಗಳು, ಸೋಫಾ ಸೆಟ್ಟು, ಹಾಗೆಯೇ ಡ್ರೆಸ್ಸಿಂಗ್ ಟೇಬಲು, ಸೊ ಹೀಗೆ ಎಲ್ಲನೂ ನೀವು ಮಾರಬೇಕು ಅಂದರೆ ನಿಮಗೆ ಮಿನಿಮಮ್ ಆಗಿ 8 ರಿಂದ 12 ಲಕ್ಷ ಬೇಕಾಗುತ್ತೆ. ಒಂದು ವೇಳೆ ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂತ ಆದರೆ ನಿಮಗೆ ಮಿನಿಮಮ್ ಆಗಿ 40 ರಿಂದ 50 ಲಕ್ಷ ಬೇಕಾಗುತ್ತೆ. ಹಾಗೆ ನಮಗೆ ಶಾಪಲ್ಲಿ 2 ಸ್ಟಾಫ್ ಬೇಕಾಗುತ್ತೆ, ಅಂದರೆ ಈ ಪ್ರಾಡಕ್ಟ್ಸ್ಗಳನ್ನ ತೋರಿಸೋದಕ್ಕೆ. ಹಾಗೆ ತಯಾರಿ ಆಗುವಂಥ ಜಾಗದಲ್ಲಿ ಇನ್ನಿಬ್ಬರು ಸ್ಟಾಫ್ಸ್ ಬೇಕಾಗುತ್ತೆ. ಈಗ ಇದರಲ್ಲಿ ಲಾಭ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಈ ಬೀರುಗಳನ್ನ ನಾವು ಮಾರಾಟ ಮಾಡಿದ್ರೆ ನಮಗೆ ಅರೌಂಡ್ 22 ರಿಂದ 25% ಲಾಭ ಸಿಗುತ್ತೆ. ಇನ್ನು ಮಂಚಗಳನ್ನ ಮಾರಿದ್ರೆ 25 ರಿಂದ 35% ವರೆಗೂ ಲಾಭ ಸಿಗುತ್ತೆ. ಇನ್ನು ಮ್ಯಾಟ್ರೆಸಸ್ ವಿಷಯದ ಬಗ್ಗೆ ಹೇಳೋದಾದ್ರೆ 15 ರಿಂದ 25% ವರೆಗೂ ಲಾಭ ಇರುತ್ತೆ. ಹಾಗೆ ಸೋಫಾಗಳನ್ನ ಮಾರಿದ್ರೆ 40% ವರೆಗೂ ಲಾಭ ಇರುತ್ತೆ. ಸೊ ನೀವು ಯಾವ ರೀತಿಯಾಗಿ ತಯಾರು ಮಾಡ್ಕೊಡ್ತೀರಾ, ಎಷ್ಟು ಕ್ವಾಲಿಟಿಯದ್ದು ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪ್ರಾಫಿಟ್ ಡಿಪೆಂಡ್ ಆಗಿರುತ್ತೆ. ಸೊ ಹೀಗೆ ನೀವು ಒಳ್ಳೆ ಕ್ವಾಲಿಟಿಯದ್ದು ಕೊಡ್ತಾ ಇದ್ರೆ, ಹಾಗೆ ಡಿಫ್ರೆಂಟ್ ಡಿಸೈನ್ಸ್ ಇರುವಂಥದ್ದನ್ನು ಕೊಡ್ತಾ ಇದ್ರೆ ನಿಮ್ಮ ಕಸ್ಟಮರ್ಸ್ಗಳೇ ಪುನಃ ಬರ್ತಾರೆ ಮತ್ತು ಅವರೇ ಬೇರೆಯವ್ರಿಗೂ ಹೇಳ್ತಾರೆ. ಸೊ ಹೀಗೆ ನಾವು ಫರ್ನಿಚರ್ ಶಾಪ್ ಬಗ್ಗೆ ನೋಡೋದಾದ್ರೆ ಮೌತ್ ಪಬ್ಲಿಸಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೌತ್ ಪಬ್ಲಿಸಿಟಿ ಇದ್ರೆ ಈ ಡಿಸೈನ್ಸ್ ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ ಅವರು ಇಂಥ ಶಾಪ್ ಅಂತ ಹೇಳ್ತಾರೆ. ಆಗ ಅವರು ಸಹ ನಿಮ್ಮ ಶಾಪ್ಗೆ ಬಂದು ಕೊಂಡ್ಕೊಳ್ತಾರೆ. ಕೆಲವು ಕಸ್ಟಮರ್ಸ್ ಎಲ್ಲ ಹೇಗಿರ್ತಾರೆ ಅಂದರೆ 1-2 ಸಾವಿರ ಜಾಸ್ತಿ ಆದರೂ ಚಿಂತೆ ಇಲ್ಲ, ಡಿಸೈನ್ ಇಷ್ಟ ಆಗಬೇಕು, ಡಿಫ್ರೆಂಟ್ ಆಗಿರಬೇಕು, ಇನ್ನೋವೇಟಿವ್ ಆಗಿದ್ರೆ ಖಂಡಿತ ಅವ್ರು ನಿಮ್ಮ ಶಾಪಿಗೆ ಬಂದು ಖರೀದಿ ಮಾಡ್ತಾರೆ. ನೀವೇ ಸ್ವಂತವಾಗಿ ತಯಾರು ಮಾಡೋದ್ರಿಂದ ನಿಮ್ಮದೇ ಆದಂಥ ಒಂದು ಸ್ವಂತ ಬ್ರ್ಯಾಂಡ್ ಇಟ್ಕೊಂಡು ಮಾರ್ಕೆಟಿಂಗ್ ಎಂಟ್ರಿ ಕೊಡಬಹುದು. ಸೊ ಹೀಗೆ ನೀವು ದಿನಕ್ಕೆ 1 ಲಕ್ಷದವರೆಗೂ ವ್ಯಾಪಾರ ಮಾಡಿದ್ರೆ ಅದರಲ್ಲಿ ನಿಮಗೆ 30,000ವರೆಗೂ ಲಾಭ ಇರುತ್ತೆ. ಅದರಲ್ಲಿ ನೀವು 10 ರಿಂದ 15,000 ರೂಪಾಯಿ ಖರ್ಚು ಅಂತ ತೆಗೆದ್ರೂ ಇನ್ನೂ 15,000 ರೂಪಾಯಿ ಲಾಭ ಅಂತ ಉಳಿಯುತ್ತೆ. ನೀವು ಈ ಬಿಸ್ನೆಸ್ನ ಮಿನಿಮಮ್ ಆಗಿ 10 ಲಕ್ಷದಿಂದನೂ ಶುರು ಮಾಡಬಹುದು, ಹಾಗೆ ಈ ಬಿಸ್ನೆಸ್ನ ನೀವು 5 ಲಕ್ಷದಿಂದನೂ ಶುರು ಮಾಡಬಹುದು. ಸೊ ಇನ್ವೆಸ್ಟ್ಮೆಂಟ್ 5 ಲಕ್ಷ ಅಥವಾ 10 ಲಕ್ಷ ಆದರೆ ನಿಮ್ಮ ಪ್ರಾಡಕ್ಟ್ಸ್ ಕಡಿಮೆ ಇರುತ್ತೆ. ಅದೇ ಒಂದು ಮಿನಿಮಮ್ 20 ಲಕ್ಷ ಇದ್ರೆ ಪ್ರಾಡಕ್ಟ್ಸ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಕಸ್ಟಮರ್ಸ್ ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ನೀವು ಪ್ಲಾನ್ ಮಾಡಿಕೊಂಡ್ರೆ ಫರ್ನಿಚರ್ ಶಾಪಲ್ಲಿ ಒಳ್ಳೆ ಲಾಭ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಫರ್ನಿಚರ್ ಶಾಪ್ ಬಿಸ್ನೆಸ್ನ ಹೇಗೆ ಶುರು ಮಾಡಬೇಕು, ಹೇಗೆ ನಡೆಸಬೇಕು ಅನ್ನೋಂಥದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.